ಜೀವನದ ನಂತರವೂ ಆ ಹೆಸರನ್ನ ಮುಂದುವರ್ಸ್ಕೊಂಡು ಹೋಗೋದಿದೆಯಲ್ಲ, ಅದು ಕೆಲವರಿಗೆ ಮಾತ್ರ ಆಶೀರ್ವಾದ ಇರುತ್ತೆ. ಅಂತ ಒಂದು ಪುಣ್ಯ ಅಂಬರೀಷ್ ಅವರು ಪಡ್ಕೊಂಡ್ ಬಂದಿದ್ರು ಅನ್ಸುತ್ತೆ. ಯಾಕೆಂದ್ರೆ ಇಷ್ಟು ವರ್ಷಗಳು ಕಳೆದ್ರು ನಿಮ್ಮ ಅಭಿಮಾನ ಎಲ್ಲೂ ನೀವು ಒಂದು ಚೂರುನು ಕಡಿಮೆ ಆಗಿಲ್ಲ ಅಂತ ನನಗೆ ತುಂಬಾ ಸ್ಪಷ್ಟವಾಗಿ ಪ್ರತಿ ದಿನ ನಾನು ಕಂಡು ಬರ್ತಾ ಇದ್ದೀನಿ. ಪ್ರತಿ ದಿನ ನನ್ಗೆ ಅನುಭವ ಆಗ್ತಾ ಇದೆ. ಪ್ರತಿ ದಿನ ನಾನು ದೇವರಲ್ಲಿ ನಾನೊಂದು ಧನ್ಯವಾದ ಹೇಳ್ತೀನಿ. ಈ ಒಂದು ಅಭಿಮಾನ ಏನಿದೆ, ಇದೇ ನಮಗೆ ಒಂದು ಆಶೀರ್ವಾದ. ಇವತ್ತಿನ ದಿನ ನಾನು ರಾಜಕಾರಣದಲ್ಲಿ ಇದ್ದೀನಿ ಅಥವಾ ನಾನು ಒಬ್ಬ ಸಂಸದೆಯಾಗಿ ಗೆದ್ದುಕೊಂಡು ಬರೋಕ್ಕೆ ಸಾಧ್ಯ ಆಯ್ತು. ನನಗೆ ರಾಜಕಾರಣದಲ್ಲಿ ಯಾವುದೇ ರೀತಿಯ ಒಂದು ಅನುಭವ ಅನ್ನೋ ಒಂದು ಏನೇನು ತಿಳುವಳಿಕೆ ಇರ್ಲಿಲ್ಲ. ಆದ್ರೂನು ಇಷ್ಟೊಂದು ಪ್ರೀತಿಯಿಂದ ಜನ ನನ್ನನ್ನ ಬರಮಾಡ್ಕೊಂಡು ಈ ಒಂದು ಸ್ಥಾನಮಾನ ಕೊಟ್ಟಿರೋದು ಅಂದ್ರೆ ಅದು ಬರೀ ಅಂಬರೀಷ್ ಅವರ ಒಂದು ಸಾಧನೆ ಅಂತ ನನಗೆ ಗೊತ್ತಿದೆ. ಅಂಬರೀಷ್ ಅವರು ಜೀವನದಲ್ಲಿ ಒಂದೇ ಒಂದು ಮಾತನ್ನ ತುಂಬಾ ಗಾಢವಾಗಿ ನಂಬಿದವರು. ಅವ್ರ ಆ ಮಾತನ್ನ ಪದೇ ಪದೇ ಹೇಳೋರು. ಅದೇನು ಅಂತಂದ್ರೆ, ಸಾಧನೆಗಳು ನಮ್ಮ ಬಗ್ಗೆ ಮಾತಾಡ್ಬೇಕು, ನಮ್ಮ ಸಾಧನೆಗಳ ಬಗ್ಗೆ ನಾವು ಮಾತಾಡಬಾರ್ದು ಅನ್ನುವಂಥದ್ದು. ಅವ್ರ ಜೀವನದಲ್ಲಿ ಏನೇ ಮಾಡಿದ್ರು ಯಾರಿಗೆ ಅವ್ರು ಪ್ರಚಾರ ಮಾಡ್ಕೊಂಡಿರ್ಲಿಲ್ಲ. ಯಾರಿಗೂ ಪಕ್ಕದವ್ರು, ನನಗೂ ಸಹ ಎಷ್ಟೋ ವಿಷಯ ಅವ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಇಂಥವ್ರಿಗೆ ಅವರಿಂದ ಏನೋ ಒಂದು ಕೆಲಸ ಆಯ್ತು, ಏನೋ ಒಂದು ಸಹಾಯ ಆಯ್ತು, ಏನೋ ಒಂದು ಅವರಿಂದ ಅವ್ರ ಕುಟುಂಬ ಎಲ್ಲ ಇವತ್ತು ಚೆನ್ನಾಗಿ ಇದ್ದಾರೆ ಅನ್ನೋಂಥ ವಿಷಯನ ನಾನು ಅವರು ಹೋದ್ಮೇಲೆ ನನಗೆ ಒಬ್ಬೊಬ್ಬರಾಗಿ ಬಂದು ಹೇಳೋದನ್ನ, ಆ ಮಾತುಗಳನ್ನ ಕೇಳ್ತಾ ಇದ್ರೆ ತುಂಬಾ ಎದೆ ತುಂಬಿ ಬರುತ್ತೆ. ಅದನ್ನ ನಾನು ವರ್ಣನೆ ಮಾಡಕ್ಕಾಗಲ್ಲ, ಒಂದು ಭಾವನೆ ಯಾವ ರೀತಿ ಇರುತ್ತೆ ಅಂತ. ಅದೇ ರೀತಿ ಇವತ್ತು ಎಲ್ರು ಹೇಳಿದ್ರು, ಅಂಬರೀಷ್ ಅವರ ಅಭಿಮಾನಿಗಳು ಅಂಬರೀಷ್ ಅವರ ಆದರ್ಶಗಳನ್ನೇ ನೀವು ಪಾಲನೆ ಮಾಡ್ಕೊಂಡು ಬರಬೇಕು ಅಂತ. ಆದ್ರೆ ನಾನ್ ಹೇಳ್ತೀನಿ, ಅಂಬರೀಷ್ ಅವರ ಆದರ್ಶಗಳು ಯಾರು ನಂಬಿದಾರೋ, ಯಾರು ಇಷ್ಟಪಟ್ಟಿದಾರೋ ಅವ್ರು ಮಾತ್ರ ಅಂಬರೀಷ್ ಅವರ ಅಭಿಮಾನಿಗಳಾಗಿರಕ್ ಸಾಧ್ಯ. ಅಂತವರೇ ಅಂಬರೀಷ್ ಅವ್ರನ್ನ ಇಷ್ಟಪಟ್ಟಿದ್ದು ಆವತ್ತಿಗೂ ಇವತ್ತಿಗೂ ಎಂದೆಂದಿಗೂ. ಅಂಬರೀಷ್ ಅವರು ಖಂಡಿತ ಒಂದು ದೇವರ ಆಶೀರ್ವಾದ ಪಡ್ಕೊಂಡು ಆ ಒಂದು ಜನ್ಮ, ಯಾಕಂದ್ರೆ ಎಲ್ರಿಗೂ ಈ ರೀತಿ ಪ್ರೀತಿ ಸಂಪಾದನೆ ಮಾಡೋಕ್ ಸಾಧ್ಯ ಇಲ್ಲ. ನನ್ ಚೆನ್ನಾಗಿ ಜ್ಞಾಪಕ ಇದೆ, ಅವರ ಆಪ್ತರಾದಂತ ರಜನಿಕಾಂತ್ ಅವರು ಅವ್ರ 50ನೇ ಹುಟ್ಟುಹಬ್ಬಕ್ಕೆ ಮಂಡ್ಯದಲ್ಲಿ ಬಂದಾಗ ಒಂದೇ ಒಂದು ಮಾತು ಹೇಳೋದು, ನನ್ನ ಸ್ನೇಹಿತ ಅಂಬರೀಷ್ ಅವರು ಜೀವನದಲ್ಲಿ ಹಣ ಸಂಪಾದನೆ ಮಾಡಿಲ್ಲ, ಜನ ಸಂಪಾದನೆ ಮಾಡಿದ್ದಾರೆ ಅಂತ. ಆ ಜನ, ಆ ಪ್ರೀತಿ ಅದೆಂದೆಂದಿಗೂ ಶಾಶ್ವತ. ಅದನ್ನ ಯಾರ ಕೇಳಿ ಅಳಿಸೋಕು ಆಗಲ್ಲ. ಅದು ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ, ಅಭಿಷೇಕ್ ಮೇಲೂ ಇರ್ಲಿ. ಖಂಡಿತ ನಮ್ಮೆಲ್ರಿಗೂ ಆಸೆ ಇದೆ ಮರಿ ಅಂಬರೀಷ ವಾಪಸ್ ಬರೋದು ಅಂತ. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ನಿಮ್ಮನ್ನ ಕೇಳ್ಕೊಂಡು